ಸಿಎಂ ಡೈರೆಕ್ಟ್ ಹಿಟ್, ಡಿ ಕೆ ಹಿಟ್ ವಿಕೆಟ್. ನೋಡಿ, ಬೇರೆ ದಾರಿಯೇ ಇರಲಿಲ್ಲ, ಮುಖ್ಯಮಂತ್ರಿಗಳಿಗೂ ಕೂಡ ಬೇರೆ ದಾರಿಯೇ ಇರಲಿಲ್ಲ, ಒಂದು ರೀತಿ ಅನಿವಾರ್ಯ ಆಗಿತ್ತು ಅವರಿಗೆ. ಹಾಗಾಗಿ ಈ ರೀತಿ ಡೈರೆಕ್ಟ್ ಹಿಟ್ ಮಾಡಿದ್ರು. ಯಾವಾಗ ಇಕ್ಬಾಲ್ ಹುಸೇನ್ ಅಂತವರಲ್ಲ, ರಾಮನಗರದ ಶಾಸಕ ಇಕ್ಬಾಲ್ ಹುಸೇನ್ ಫಸ್ಟ್ ಟೈಮ್ MLA, ಆ ಕಡೆ ಶಿವಗಂಗಾ ಬಸವರಾಜು ಫಸ್ಟ್ ಟೈಮ್ MLA, HC ಬಾಲಕೃಷ್ಣ ನೋಡಿ, ಅವರು ಕಾಂಗ್ರೆಸ್ಸಿಗೆ ಫಸ್ಟ್ ಟೈಮ್ ಬಂದು ಶಾಸಕರಾಗಿರೋದು. ಅವರು 94ರಲ್ಲೇ BJPಯಿಂದ MLA ಆಗಿರ್ಬೋದು, ಅದಾದಮೇಲೆ JDSಗೆ ಹೋಗಿ MLA ಆಗಿರ್ಬೋದು, ಆದರೆ ಕಾಂಗ್ರೆಸ್ಸಿಗೆ ಅವ್ರು ಹೊಸಬ್ರು. ಈ ರೀತಿ ಯಾರ್ಯಾರು ಈಗ ಕಾಂಗ್ರೆಸ್ಸನ್ನು ನೋಡ್ತಾ ಇದ್ದಾರೆ ಅಂಥವರಿಂದ ಈ ಹೇಳಿಕೆಗಳು ಬರ್ತಾ ಇರೋದಷ್ಟೇ. ಬೇರೆ ಯಾರು ಮಾತಾಡ್ತಾ ಇದ್ದಾರೆ, ಯಾವ ಸೀನಿಯರ್ ಮಾತಾಡ್ತಾ ಇದ್ದಾರೆ ಹೇಳಿ ನೋಡೋಣ. ಯಾವ ಸೀನಿಯರ್ DK ಶಿವಕುಮಾರ್ CM ಆಗಬೇಕು, DK ಶಿವಕುಮಾರ್ ಜೊತೆ 100 ಜನ ಶಾಸಕರಿದ್ದಾರೆ, DK ಶಿವಕುಮಾರ್ ಇನ್ನು 3 ತಿಂಗಳಲ್ಲಿ CM ಆಗಿಬಿಡ್ತಾರೆ, ಈ ಎಲ್ಲ ಸ್ಟೇಟ್ಮೆಂಟ್ ಇಕ್ಬಾಲ್ ಹುಸೇನ್ ಅಂತವರು, ಆ ಶಿವಗಂಗಾ ಬಸವರಾಜ್ ಅಂತವ್ರು ಇಂಥವ್ರಷ್ಟೇ ಕೊಡ್ಬೋದು. ಬಿಟ್ಟರೆ ಯಾರು ಕೂಡ ನಾನು ನೋಡಿ ಒಬ್ಬರೇ ಒಬ್ಬರು 4 ಟೈಮ್ MLA, 5 ಟೈಮ್ MLA, 3 ಟೈಮ್ MLA, ಇಲ್ಲಪ್ಪ ತುಂಬ ಸೀನಿಯರ್ ಇದ್ದಾರೆ ಅಂಥವ್ರು ಇಂಥ ಹೇಳಿಕೆ ಕೊಡ್ತಿದ್ದಾರೆ. ಯಾರಿದ್ದಾರೆ? SC ಬಾಲಕೃಷ್ಣ ಅವರು ಕೂಡ ಅವರಿಗೆ ಮಿನಿಸ್ಟರ್ ಆಗಬೇಕು ಅನ್ನೋದಿದೆ. ಅವರಿಗೊಂದು ಮೂಗಿಗೆ ತುಪ್ಪ ಹಚ್ಚಿಟ್ಬಿಟ್ಟಿದ್ದಾರೆ DK ಶಿವಕುಮಾರ್ ಅವರು. ನಾನು CM ಆದರೆ ನಿನ್ನ ಮಿನಿಸ್ಟರ್ ಮಾಡ್ತೀನಿ ಅಂತ ಹೇಳಿಬಿಟ್ಟಿದ್ದಾರೆ. ಅವರು ಆ ತುಪ್ಪದ ವಾಸನೆ ನೋಡ್ಕೊಂಡು ಮಾತಾಡ್ತಾನೇ ಇದ್ದಾರೆ. ಅದೇ ಕಾರಣಕ್ಕಾಗಿ CM ಈಗ ಡೈರೆಕ್ಟ್ ಹಿಟ್ ಮಾಡಿದ್ದು, ಅದು ಮುಟ್ಟಿ ನೋಡಿಕೊಳ್ಳುವ ಹಾಗೆ. ಅದು ಕೂಡ ಸುರ್ಜೇವಾಲಾ ಕರ್ನಾಟಕದಲ್ಲಿ ಇರುವಾಗಲೇ, ಅದು ಕೂಡ ನಾಯಕತ್ವದ ಬಗ್ಗೆ ಚರ್ಚೆ ತೀವ್ರ ಥರದಲ್ಲಿ ನಡೆಯುತ್ತಿರುವಾಗಲೇ ಈ ಡೈರೆಕ್ಟ್ ಹಿಟ್ ಮಾಡಿದ್ದಾರೆ. ಹಾಗಾದರೆ ಏನು ಮಾಡಿದ್ರು CM? ಯಾವ ರೀತಿ ಹೊಡೆತ ಕೊಟ್ಟಿದ್ದಾರೆ? ಇದು ಅರಗಿಸ್ಕೊಳ್ಳೋದು DK ಶಿವಕುಮಾರ್ ಅವರಿಗೆ ಎಷ್ಟರ ಮಟ್ಟಿಗೆ ಕಷ್ಟ ಆಗುತ್ತೆ. ಇದೆಲ್ಲದರ ನಡುವೆ ಖರ್ಗೆ ಅವರು ಇನ್ನೊಂದು ಗೇಮ್ ಸ್ಟಾರ್ಟ್ ಮಾಡಿದ್ದಾರೆ, ಅದನ್ನು ಹೇಳ್ತೀನಿ ನಾನು ನಿಮಗೆ. ಅದು ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ. CM ಪಟ್ಟದ ಆಟ ಎಲ್ಲಿಗೆ ಹೋಗಿ ಮುಟ್ಟಿದೆ ಅನ್ನೋದಕ್ಕೆ ಅದು ಮತ್ತೊಂದು ಜ್ವಲಂತ ಸಾಕ್ಷಿ. ಹಾಗಾದರೆ ಏನಾಗ್ತಿದೆ ಕಾಂಗ್ರೆಸ್ಸಲ್ಲಿ? CM ಯಾವ ರೀತಿ ಡೈರೆಕ್ಟ್ ಹಿಟ್ ಮಾಡಿದ್ದಾರೆ DK ಶಿವಕುಮಾರ್ ಅವರಿಗೆ? ಖರ್ಗೆ ಅವರ ಹಿಂದಿನ ಆಟ, ಹಿನ್ನೆಲೆಯ ಆಟ, ತೆರೆಮರೆಯ ಆಟ ಏನು? ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ಸಹಜವಾಗಿ ಈ ಚರ್ಚೆ ಇದೆಯಲ್ಲ, ನಾಯಕತ್ವ ಬದಲಾವಣೆಯ ಚರ್ಚೆ. ಏನಪ್ಪ ಸಿದ್ದರಾಮಯ್ಯನವರು ಸುಮ್ಮನಿದ್ದಾರೆ, DK ಶಿವಕುಮಾರ್ ಕ್ಯಾಂಪ್ ಅವರೆಲ್ಲ ಈ ರೀತಿ ಕ್ಯೂ ನಿಂತ್ಕೊಂಡು ಒಬ್ಬರಿಂದ ಒಬ್ಬರು ಸ್ಟೇಟ್ಮೆಂಟ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದಾರಲ್ಲ, ಏನಾಗುತ್ತೆ ಹಾಗಾದರೆ ನಿಜವಾಗಿಯೂ ಸಿದ್ದರಾಮಯ್ಯನವ್ರನ್ನ ಇಳಿಸೇ ಬಿಡ್ತಾರಾ? DK ಶಿವಕುಮಾರೇ CM ಆಗಿಬಿಡ್ತಾರಾ? ಈ ರೀತಿಯ ಚರ್ಚೆಗಳೆಲ್ಲ ಹುಟ್ಟಾಕಿತ್ತಲ್ಲ, ಅದಕ್ಕೆ ಕೌಂಟರ್ ಈಗ ಸಿದ್ದರಾಮಯ್ಯನವರ ಡೈರೆಕ್ಟ್ ಹಿಟ್. ಇಲ್ಲಾಂದರೆ ಏನಾಗ್ತಿತ್ತು, ಮೊದಲೇ ಈಗ ನೋಡಿ ಹೈಕಮಾಂಡ್ ಕಡೆಯಿಂದ ಸಪೋರ್ಟ್ ಇಲ್ಲ ಅನ್ನುವಂಥ ಮೆಸೇಜ್ ಹೋಗ್ತಾ ಇತ್ತು. ಸಿದ್ದರಾಮಯ್ಯನವರು ಯಾವುದೇ ತೀರ್ಮಾನ ಮಾಡಬೇಕು ಅಂತ ಹೊರಟ್ರೆ ಅಡ್ಡಗಾಲು, ಹರ್ಡಲ್ಸ್, ಇದೆಲ್ಲದರ ನಡುವೆ ಈ ರೀತಿ ಫಸ್ಟ್ ಟೈಮ್ MLAಗಳೆಲ್ಲ ಸ್ಟೇಟ್ಮೆಂಟ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಕೂಡ CM ಸುಮ್ಮನಿದ್ದು ಬಿಟ್ಟಿದ್ರೆ ಏನಾಗ್ತಾ ಇತ್ತು, ಅಸಹಾಯಕ ಅಂತ ಅನ್ಸ್ಕೊತಿದ್ರು. ಅದೇ ಕಾರಣಕ್ಕಾಗಿ ಒಂದು ತಕ್ಕ ಪ್ರತ್ಯುತ್ತರವನ್ನು ಕೊಡಬೇಕಾಗಿತ್ತು, ಈ ರೀತಿ ಕೊಟ್ಟಿದ್ದಾರೆ. ಅದು ಡೈರೆಕ್ಟ್ ಹಿಟ್ ಮಾಡಿಯೇ ಕೊಟ್ಟಿದ್ದಾರೆ. ಇಲ್ಲಾಂದರೆ ಏನಾಗೋದು ನೋಡಿ, ಮೊದಲೇ ಈಗ ಮೊನ್ನೆ ರಾಜಣ್ಣ ಸೆಪ್ಟೆಂಬರ್ ಕ್ರಾಂತಿ ಅಂದರು. ಅದು CM ಬದಲಾವಣೆಯದ್ದೇ ಕ್ರಾಂತಿ ಅಂತಲೇ ಆಗೋಗ್ಬಿಡುತ್ತೆ. ಇನ್ಫ್ಯಾಕ್ಟ್ ರಾಜಣ್ಣ ಹೇಳಿದ್ದು KPCC ಅಧ್ಯಕ್ಷರು ಸೆಪ್ಟೆಂಬರಲ್ಲಿ ಬದಲಾವಣೆ ಆಗ್ತಾರೆ ಅಂತ. ಅವ್ರ ಅರ್ಥ ಅದಿತ್ತು. ಅವರು ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಅವರೇ ಯಾಕೆ ಹೇಳ್ತಾರೆ? ಅವರೇ ಬಹಳ ಬಲವಾಗಿ ಸಿದ್ದರಾಮಯ್ಯನವರ ಪರವಾಗಿ ಮಾತನಾಡ್ತಿರೋದು ಯಾರು ಅಂದರೆ ನಂಬರ್ 1 KN ರಾಜಣ್ಣ, ಅದಾದ ನಂತರ HC ಮಹದೇವಪ್ಪ ಮತ್ತು ಬೇರೆಯವರೆಲ್ಲ ಇದ್ದಾರೆ ಬಿಡಿ. ಸೊ ಆ ದೃಷ್ಟಿಯಿಂದ ನೋಡೋದಾದರೆ ಆ ಒಂದು ಕ್ರಾಂತಿಯ ಚರ್ಚೆಗೆ ಬೇರೆಯದೇ ತಿರುವನ್ನು ಕೊಡಲಿಕ್ಕೆ ಇಲ್ಲ, ಅದು ನಾಯಕತ್ವ ಬದಲಾವಣೆಗೆ ಸಂಬಂಧಪಟ್ಟಿದ್ದು, ಸಿದ್ದರಾಮಯ್ಯವ್ರನ್ನ ಕೆಳಗಿಳಿಸಿ DK ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡುವಂಥದ್ದು ಅನ್ನುವ ಚರ್ಚೆ ಹುಟ್ಟು ಹಾಕುವ ಸಲುವಾಗಿಯೇ ಇಕ್ಬಾಲ್ ಹುಸೇನ್, HC ಬಾಲಕೃಷ್ಣ, ಬಸವರಾಜ್ ಶಿವಗಂಗಾ ಇವರೆಲ್ಲ ಈ ರೀತಿ ಸರಣಿ ಹೇಳಿಕೆಗಳನ್ನ ಕೊಡಲಿಕ್ಕೆ ಶುರು ಮಾಡಿದ್ದು. ಸರಿ ಆಯಿತು, ಸ್ಟೇಟ್ಮೆಂಟ್ಗಳನ್ನ ಕೊಟ್ಟರು. ಈ ಕಡೆ ಹೈಕಮಾಂಡಿಂದ ಡೈರೆಕ್ಷನ್ ಬಂತು. ಸುರ್ಜೇವಾಲಾ ಡೈರೆಕ್ಟಾಗಿ ಹೇಳಿದ್ರು, ಯಾರು ಆ ರೀತಿ ಮಾತಾಡಿದ್ರು ಅವರಿಗೆಲ್ಲ ನೋಟಿಸ್ ಕೊಡಿ ಅಂತ ಹೇಳಿ. DK ಶಿವಕುಮಾರ್ ಅವರು ಇಕ್ಬಾಲ್ ಹುಸೇನ್ಗೆ ನೋಟಿಸ್ ಕೂಡ ಕೊಟ್ಟರು. ಈಗ ಈ ಕಡೆ ಚೂಟದವರೇ ತೂಗದವರೇ ಅಂತಾರಲ್ಲ, ಆ ರೀತಿ ಆಯ್ತಿದ್ದು ಕತೆ. ಎಲ್ಲೂ ಕೂಡ DK ಸುರೇಶ್ ಅವರು ಸೀನಲ್ಲಿ ಕಾಣಿಸ್ಕತ್ತನೇ ಇಲ್ಲ. ಪ್ರತಿ ಬಾರಿ ಬಂದು ಮನೇಲಿ ಕೂತ್ಕೊಂಡು ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಇದ್ದವರು ಈ ಬಾರಿ ಪತ್ತೆನೇ ಇಲ್ಲ. ಇವ್ರನ್ನೆಲ್ಲ ಮುಂದುಬಿಟ್ಟು ಅವ್ರ ಹಿನ್ನೆಲೆಯಲ್ಲೇ ನಿಂತಿದ್ದಾರೆ. ಯಾಕಂದರೆ ಈಗ ತಾರ್ಕಿಕ ಘಟ್ಟಕ್ಕೆ ಬರ್ತಾ ಇದೆ ಅನ್ನೋದು ಅವ್ರಿಗೆ ಅರ್ಥ ಆಗಿದೆ. ಈಗ ಅದ್ರ ನಡುವೆ ಈಗ CM ಹಿಟ್ ಮಾಡಿದ್ರಲ್ಲ, ಡೈರೆಕ್ಟ್ ಹಿಟ್ ಮಾಡಿದ್ರಲ್ಲ, ಏನು ಮಾಡಿದ್ರು ಹಾಗಾದರೆ CM? ಈಗ ಹೇಳ್ತೀನಿ ನೋಡಿ, ನಾನು ಬರೀ ಹೇಳೋದಲ್ಲ, ವಿಡಿಯೋ ತೋರಿಸ್ತೀನಿ ನಿಮಗೆ, ವಿಡಿಯೋ ತೋರಿಸಿ ಹೇಳ್ತೀನಿ.
ಸಿ ಎಂ ಯಾವ ರೀತಿ ಡೈರೆಕ್ಟ್ ಹಿಟ್ ಮಾಡಿದ್ದಾರೆ ಅಂತ ಹೇಳಿ. ಮತ್ತು ಖರ್ಗೆ ಅವರ ಹಿನ್ನೆಲೆ ಆಟ ಇದೆಯಲ್ಲ, ತೆರೆಮರೆ ಆಟ, ಅದನ್ನು ಕೂಡ ಹೇಳ್ತೀನಿ ಅವ್ರು ಏನೇನು ಮಾಡ್ತಿದ್ದಾರೆ ಅಂತಲಿ. ಅವರಿಗೂ ಎಷ್ಟರ ಮಟ್ಟಿಗೆ ಧಾವಾಂತ ಇದೆ ಅನ್ನೋದಕ್ಕೆ ಸಾಕ್ಷಿ ಕೊಡ್ತೀನಿ ನಾನು ನಿಮಗೆ, ಸುಮ್ಮನೆ ಹೇಳೋದಿಲ್ಲ, ಪ್ರತ್ಯಕ್ಷ ಸಾಕ್ಷಿ ಇದೆ. ಅವರು ಕೂಡ ಸಿ ಎಂ ಆಗಬಾರ್ದು ಅಂತಲೇನಿಲ್ಲ, ಅವರು ಸಿಕ್ಕರೆ ಒಂದು ಕೈ ನೋಡಬೇಕು ಅನ್ನೋ ಲೆಕ್ಕದಲ್ಲೇ ಮಲ್ಲಿಕಾರ್ಜುನ ಖರ್ಗೆ ಅವರು ಇದ್ದಾರೆ. ಬರೆದಿಟ್ಕೊಳ್ಳಿ ಇದನ್ನು. ಇಬ್ಬರ ಜಗಳ, ಮೂರನೇವನಿಗೆ ಲಾಭ ಅಂತ ನನಗೊಂದು ಅವಕಾಶ ಸಿಗುತ್ತೇನೋ ಅನ್ನೋ ನಿರೀಕ್ಷೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಇದ್ದಾರೆ, ಡಾಕ್ಟರ್ ಜಿ ಪರಮೇಶ್ವರ್ ಇದ್ದಾರೆ, ಇನ್ನೂ ಭಾಳ ಜನ ಇದ್ದಾರೆ, ಇರಲಿ ಬಿಡಿ. ನಾನು ಫ್ರಂಟ್ ರನ್ನರ್ಸ್ ಯಾರು ಅವ್ರದ್ದು ಮಾತ್ರ ಹೇಳ್ತಾ ಇದ್ದೀನಿ. ಸೊ ಇದೆಲ್ಲದರ ನಡುವೆ ಈಗ ಸಿ ಎಂ ಡೈರೆಕ್ಟ್ ಹಿಟ್ ಮಾಡಿದ್ರು. ಏನು ಮಾಡಿದ್ರು ನೋಡಿ, ಇವತ್ತು ನಂದಿ ಬೆಟ್ಟದಲ್ಲಿ ಕ್ಯಾಬಿನೆಟ್ ಮೀಟಿಂಗ್. ಸೊ ಅಲ್ಲಿ ಸಹಜವಾಗಿ ಸಿ ಎಂ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು, ಮಾಧ್ಯಮದವರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟರು. ಆಗ ತೂರಿ ಬಂತು ಒಂದು ಪ್ರಶ್ನೆ, ಏನು, ನೀವೇ 5 ವರ್ಷ ಸಿ ಎಂ ಆಗಿರ್ತೀರಾ ಅಂತ ಕೇಳಿದ್ರು. ಹೌದು ನಾನೇ ಅಂದರು ಸಿದ್ದರಾಮಯ್ಯನವರು. ಹೌದು ನಾನೇ 5 ವರ್ಷ ಸಿ ಎಂ. ಅಷ್ಟೊತ್ತಿಗೆ ಪಕ್ಕದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ನಿಂತಿದ್ರು. ಅವ್ರು ಹೇಳ್ಕೊಟ್ರು, ನಿನಗೆ ಯಾಕಪ್ಪ ಅನುಮಾನ ಅಂತ ಕೇಳಿ ಅಂತ ಹೇಳಿ. ನಿಂಗೆ ಯಾಕೆ ಬಂತು ಅನುಮಾನ ಅಂತ ಕೇಳಿದ್ರು ಸಿದ್ದರಾಮಯ್ಯನವರು. ಅಂದರೆ ಅವಾಗ ಆ ಕಡೆಯಿಂದ ರಿಪೋರ್ಟರ್ ಕೂಡ ಹೇಳಿದ್ರು, ಇಲ್ಲ BJP ಅವರು JDS ಅವರು ಹಿಂಗೆ ಹೇಳ್ತಿದ್ದಾರೆ ಅಂದರು. ಅವ್ರು ನಮ್ಮ ಹೈಕಮಾಂಡಾ ಅಂತ ಕೇಳಿದ್ರು. ನೋಡಿ, ಸಿದ್ದರಾಮಯ್ಯನವರು 5 ವರ್ಷ ನಾನೇ ಸಿ ಎಂ ಅಂತ ಈ ಹಂತದಲ್ಲಿ, ಈ ಸಂದರ್ಭದಲ್ಲಿ ಹೇಳೋದು ಯಾಕೆ ಮುಖ್ಯ ಆಗುತ್ತಂದರೆ, ಇತ್ತೀಚಿನ ಕೆಲವು ತಿಂಗಳುಗಳು ನೋಡಿ, ಅವ್ರು ಯಾವಾಗಲೂ ಕೂಡ ನಾನೇ 5 ವರ್ಷ ಸಿ ಎಂ ಅಂತ ಹೇಳ್ತಿರಲಿಲ್ಲ. ಮೊನ್ನೆ ಕೂಡ DK ಶಿವಕುಮಾರ್ ಅವರ ಕೈ ಹಿಡಿದು ಎದ್ದಾಗಲೂ ಕೂಡ 5 ವರ್ಷ ನಮ್ಮ ಸರ್ಕಾರ ಬಂಡೆ ರೀತಿ ಇರುತ್ತೆ ಅಂದರು. ನಾನಿರ್ತೀನಿ ಅಂತ ಹೇಳಿಲ್ಲ ಅವರು. ಹಿಂದೆ ಕೂಡ ನೀವು ನೋಡಿ, ಹಲವು ಬಾರಿ ಅವರು ನಮ್ಮದೇ ಸರ್ಕಾರ 5 ವರ್ಷ, ಹಾಗಾದರೆ ನೀವೇ 5 ವರ್ಷ ಸಿ ಎಂ ಆಗಿರ್ತೀರಾ, ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ಈ ರೀತಿ ಹೇಳ್ತಾ ಇದ್ರು. ಆದರೆ ಈ ಬಾರಿ ಅವ್ರು ಏನು ಮಾಡಿದ್ರು, ಹೌದು ನಾನೇ 5 ವರ್ಷ ಸಿ ಎಂ ಅನ್ನೋ ಸ್ಟೇಟ್ಮೆಂಟನ್ನೇ ಕೊಟ್ಟರು. ಹಿಂದೆ ಒಂದು ಸತಿ ಅಸೆಂಬ್ಲಿಯಲ್ಲಿ ಈ ಮಾತನ್ನು ಹೇಳಿದ್ರು ಅವರು, ಭಾಳ ಚರ್ಚೆಗೆ ಗ್ರಾಸ ಆಗಿತ್ತು. ಆ ಸಂದರ್ಭದಲ್ಲಿ DK ಶಿವಕುಮಾರ್ ಅವರು ಮತ್ತೊಂದು ದಿನ ಯಾವುದೋ ಒಂದು ಸಂದರ್ಭದಲ್ಲಿ ಮಾತನಾಡುವಾಗ ಅವರ ಆಸ್ಟ್ರಾಲಜರ್ ಹೇಳಿದ ಮಾತಿನ ನೆನ್ಪು ಮಾಡ್ಕೊಂಡ್ರು. DK ಒದ್ದು ಕಿತ್ಕೋಬೇಕು ಅಂತ ಹೇಳಿದರು. ಅಂದರೆ ಹಿಂದೆ ಅವರಿಗೆ ಮಿನಿಸ್ಟ್ರ್ ಪೋಸ್ಟ್ ಮಿಸ್ ಆದಾಗ, ಅವ್ರ ಹೆಸರೇ ಇಲ್ಲದೆ ಇದ್ದಾಗ ಒದ್ದು ಕಿತ್ಕೋಬೇಕು ಅಂತ ಹೇಳಿದರು. ಆಮೇಲೆ ನಾನು ಹೋಗಿ ಬಾಗಿಲು ಜಾರ್ಜ್ ಒದ್ದಿದ್ದೆ ಅನ್ನೋ ಮಾತೆಲ್ಲ ಹೇಳಿದರು. ಅದನ್ನು ಅಶೋಕ್ ಅವ್ರು ಈಗಲೂ ನೆನ್ಪು ಮಾಡ್ತಾ ಇರ್ತಾರೆ. DK ಶಿವಕುಮಾರಿಗೆ ನಾರ್ಮಲ್ ಡೆಲಿವರಿ ಆಗಲ್ಲ, ಸಿಸೇರಿಯನ್ನೇ ಆಗೋದು, ಅವರು ಒದ್ದು ಕಿತ್ಕೋಬೇಕಾಗತ್ತೆ ಅನ್ನೋದು ಹೇಳ್ತಿರ್ತಾರೆ. ಅಂದರೆ DK ಶಿವಕುಮಾರ್ ಅವರು ಯಾವಾಗೆಲ್ಲ ಸಿ ಎಂ ನಾನೇ 5 ವರ್ಷ ಅಂತ ಹೇಳಿದಾಗ ಈ ರೀತಿಯ ಕೌಂಟರ್ಗಳನ್ನ ಕೊಟ್ಟಿದ್ರು. ಈಗ ಏನು ಮಾಡ್ತಾರೆ, ಅದು ಸಿ ಎಂ ಡೈರೆಕ್ಟಾಗಿ ಹೇಳಿದ್ದಾರೆ, ಓಪನ್ ಸ್ಟೇಟ್ಮೆಂಟ್. ನೋಡಿ, ನೀವು ವಿಡಿಯೋ ನೋಡಿ, ನಾವು ವಿಡಿಯೋ ಮೊದಲು ಪ್ಲೇ ಮಾಡ್ತೀನಿ, ಹೆಂಗೆ ಹೇಳ್ತಾರೆ ನೋಡಿ. ಅದು ಕೂಡ ಹೌದು ನಾನೇ ಅಂತಾರೆ ಅವರು. ಎಸ್, ಮೊದಲು ವಿಡಿಯೋ ನೋಡಿ. 5 ವರ್ಷ ನೀವೇ ಸಿಎಂ ಆಗಿರ್ತೀರಾ ಸರ್? ಯಾರು? ತಾವು 5 ವರ್ಷ ಸಿಎಂ ಆಗಿರ್ತೀರಾ? ಹೌದು ನಾನೇ. ನೀವ್ಯಾಕೆ ಅನುಮಾನ ಬಂದಿತ್ತು? ನಿನ್ಗೆ ಯಾಕೆ ಅನುಮಾನ ಬಂದಿದೆ? ಯಾರು? ಬಿಜೆಪಿ ಅವರು JDS ಅವರು ನಮ್ಮ ಹೈಕಮಾಂಡ. 5 ವರ್ಷ ನೀವೇ ಸಿಎಂ. ಎಸ್, ಇದು ಸಿದ್ದರಾಮಯ್ಯನವರ ಪ್ರತ್ಯಕ್ಷ ಹೇಳಿಕೆ. ಪಕ್ಕದಲ್ಲೇ ಡಾಕ್ಟರ್ ಜಿ ಪರಮೇಶ್ವರ್ ಇದ್ದಾರೆ, ಹಿಂದ್ಗಡೆ MB ಪಾಟೀಲ್ರಿದ್ದಾರೆ, ಜಮೀರ್ ಅಹಮದ್ ಖಾನ್ ಅವರಿದ್ದಾರೆ, ಸಾಕಷ್ಟು ನಾಯಕರಿದ್ದಾರೆ. ಈ ಕಡೆ ಪ್ರದೀಪ್ ಈಶ್ವರ್ ನಿಂತಿದ್ದಾರೆ. ಇವರೆಲ್ಲರ ನಡುವೆ ಮಾಧ್ಯಮಗಳಿಗೆ ನೇರವಾಗಿ ಹೇಳಿದ್ರು, ಹೌದು 5 ವರ್ಷ ನಾನೇ ಸಿ ಎಂ ಅಂದರು. ಹಾಗಂತೇಳಿ ಅವರೇ 5 ವರ್ಷ ಇದ್ದು ಬಿಡ್ತಾರೆ ಅಂತ ಅಲ್ಲ, ಗೊತ್ತಿಲ್ಲ, ಏನು ಬೇಕಾದರೂ ಆಗ್ಬೋದು. ಈಗ ಹೇಳಿದ ಕೂಡಲೇ ಅವರೇ 5 ವರ್ಷ ಅಂತಲ್ಲ. ಡೆಲ್ಲಿಗೆ ಹೋದಾಗ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆಗಳಾದಾಗ ಅದು ಯಾವ್ಯಾವ ತಿರುಪಡ್ಕೊಳ್ಳುತ್ತೋ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಈ ಹಂತದಲ್ಲಿ ಈ ರೀತಿಯ ಓಪನ್ ವಾರ್ ನಡೀತಿರುವ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು 5 ವರ್ಷ ನಾನೇ ಸಿ ಎಂ ಅಂತ ಹೇಳಿರೋದು ಬಹುಶಃ DK ಶಿವಕುಮಾರ್ ಅವರಿಗೆ ಅರ್ಪಿಸ್ಕೊಳ್ಳೋದು ಕಷ್ಟ ಆಗುತ್ತೆ. ಮತ್ತು ನಾನು ಹೇಳಿದೆ, ಖರ್ಗೆ ಅವರು ಏನು ಹಿನ್ನೆಲೆಯಲ್ಲಿ ಆಟ ಆಡ್ತಿದ್ದಾರೆ, ತೆರೆಮರೆಯ ಆಟ ಏನು ಅದನ್ನು ಹೇಳ್ತೀನಿ ಅಂದೆ. ನೋಡಿ, ಖರ್ಗೆ ಅವರು ಕೂಡ ಒಂದು ಕೈ ನೋಡೋಣ ಅಂತ ಇದ್ದಾರೆ. ಇವರಿಬ್ಬರ ಜಗಳದಲ್ಲಿ ಸಿದ್ದರಾಮಯ್ಯನವರು DK ಆಗಕ್ಕೆ ಬಿಡಲ್ಲ, ಸಿದ್ದರಾಮಯ್ಯ ಕಂಟಿನ್ಯೂ ಆಗೋಕ್ಕೆ DK ಬಿಡಲ್ಲ. ಅವ್ರು ಇವ್ರನ್ನ ಬಿಡಲ್ಲ, ಇವ್ರು ಅವ್ರನ್ನ ಬಿಡಲ್ಲ. ಹೀಗೆ ಆದರೆ ಕಡೆಗೆ ಹೈಕಮಾಂಡ್ ಇಲ್ಲ, 2028 ಹಿನ್ನೆಲೆ ನಾವು ನಾಯಕತ್ವ ಬದಲಾವಣೆ ಮಾಡಬೇಕು ಅನ್ನುವ ತೀರ್ಮಾನವನ್ನೇ ತೆಗೆದುಕೊಂಡಿದ್ದೆ. ಆದರೆ ಆಗ ಈ ಇಬ್ಬರ ಜಗಳದಲ್ಲಿ ಯಾರೋ ಒಬ್ಬರು ತಳ್ಕೊಂಡು ಹೋಗೋರು ಬೇಕು. 28ಕ್ಕೆ ಬೇಕಾದ್ರೆ DK ಶಿವಕುಮಾರ್ ಅವ್ರಿಗೆ ನಾಯಕತ್ವ ಕೊಡೋಣ, ಈಗ 2 ವರ್ಷ ತಳ್ಳೋರು ಬೇಕಲ್ಲ, ಖರ್ಗೆ ಅವ್ರು ಕೂತ್ಕೊಳ್ಳಿ ಅಂತಲೇ ಕೂರಿಸಿದ್ರೆ ಪಕ್ಷನಿಷ್ಠ ಅನ್ನುವ ಕಾರಣಕ್ಕಾಗಿ ಆ ಒಂದು ಅವಕಾಶವನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಾಯ್ತಿದ್ದಾರೆ. ಪಾಪ ಅವ್ರ ಫ್ಯಾಮಿಲಿಯವರೆಲ್ಲ ಏನು ಹೋಮ ಹವನ 1-2 ಮಾಡ್ತಿರೋದು ನೋಡಬೇಕಿತ್ತು. ಮೊನ್ನೆ ನೀವು ಸದಾಶಿವನಗರದ ಅವರ ಮನೆಯಲ್ಲಿ
ಏನಲ್ಲಿ ಪುರೋಹಿತರ ದಂಡೇ ಕೂತಿತ್ತು. ಒಂದೆರಡಲ್ಲ ಹೋಮ. ಪ್ರಿಯಾಂಕ್ ಖರ್ಗೆ ಅವರು ಒಂದು ರೌಂಡ್ ಬಂದೋದ್ರು. ಅಂದರೆ ಅವರು ಕೂಡ ಏನೆಲ್ಲ ಮಾಡ್ಬೋದೋ ಎಲ್ಲ ಪ್ರಯತ್ನವನ್ನು ಮಲ್ಲಿಕಾರ್ಜುನ ಖರ್ಗೆ ಅವರು ಮಾಡ್ತಾ ಇದ್ದಾರೆ. ಸಿಕ್ಕಿದ್ರೆ ಒಂದು ಕೈ ನೋಡೋಣ ಅಂತ. ಮತ್ತು ಈ ಕಡೆ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಸಿದ್ದರಾಮಯ್ಯನವರು ಮೂಗಿಗೊಂದು ತುಪ್ಪ ಹಚ್ಚಿಟ್ಟಿದ್ದಾರೆ. ಅವರೂ ಕಾಯ್ತಾ ಇದ್ದಾರೆ. ಇಬ್ಬರ ಜಗಳದಲ್ಲಿ ಮೂರನೇವನಿಗೆ ಲಾಭ ಅಂತ ನನಗೇನಾದರೂ ಅವಕಾಶ ಸಿಗುತ್ತೇನೋ. 2028ಕ್ಕೂ ನೇತೃತ್ವ ವಹಿಸಬೇಕು ಅನ್ನೋದಾದರೆ ಈಗ ಸಿ ಎಂ ಆಗಿದ್ದವರು ನೇತೃತ್ವ ವಹಿಸಬೇಕಾಗುತ್ತೆ. ಸಿದ್ದರಾಮಯ್ಯವರು ಇದ್ದರೆ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಇದ್ದರೆ ಡಿ ಕೆ ಶಿವಕುಮಾರ್, ಪರಮೇಶ್ವರ್ ಆದರೆ ಪರಮೇಶ್ವರ್ ವಹಿಸಬೇಕಾಗುತ್ತೆ. ಸೊ ಡಿ ಕೆ ಅವ್ರಿಗೆ ಬಿಡಲ್ಲ ಅಂದರೆ ನನಗೆ ಚಾನ್ಸು. 28ರಲ್ಲಿ ನಾನು ನೇತೃತ್ವ ವಹಿಸುವಂಥ ಶಕ್ತಿ ನನಗಿದೆ, ಏಜ್ ಇದೆ, ಸಿದ್ದರಾಮಯ್ಯನವರ ಕೃಪಾ ಕಟಾಕ್ಷ ಇದೆ, ಅವರ ಆಶೀರ್ವಾದ ಇದೆ, ಹೀಗಾಗಿ ನಾನೇ ಆಗ್ತೀನಿ ಅನ್ನುವ ಲೆಕ್ಕದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರೂ ಇದ್ದಾರೆ. ಹೀಗಾಗಿ ಸಹಜವಾಗಿ ಇವತ್ತು ಸಿದ್ದರಾಮಯ್ಯವ್ರು ಕೊಟ್ಟಂಥ ಸ್ಟೇಟ್ಮೆಂಟ್ ಇದೆಯಲ್ಲ, ಮುಂದೆ ರಾಜಕೀಯ ಬೆಳವಣಿಗೆಗಳು ಯಾವ ರೀತಿ ಬೇಕಾದ್ರೂ ತಿರುವು ತೆಗೆದುಕೊಳ್ಬೋದು. ನಾಯಕತ್ವ ಬದಲಾವಣೆಯ ವಿಚಾರ ಖಂಡಿತ ಜೀವಂತವಾಗಿದೆ, ನೋ ಡೌಟ್ ಇನ್ ದಟ್. ಆದರೆ ಸಿದ್ದರಾಮಯ್ಯನವರು ನಾನೇ 5 ವರ್ಷ ಸಿ ಎಂ ಅಂತ ಹೇಳಿರೋದಿದೆಯಲ್ಲ, ಅವರು ಅಷ್ಟು ಸುಲಭವಾಗಿ ಆಟವನ್ನು ಬಿಡುವ ಮನುಷ್ಯ ಅಲ್ಲ ಅನ್ನೋ ಮೆಸೇಜ್ನ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದೇ ಡೌಟ್ ಬೇಡ. ಅಷ್ಟು ಸುಲಭವಾಗಿ ಬಿಡಲ್ಲ. ಮೊನ್ನೆ ಕೈ ಹಿಡಿದು ಎತ್ತಿದ್ರಲ್ಲ ಡಿ ಕೆ ಶಿವಕುಮಾರ್, ಅಷ್ಟು ಸುಲಭವಾಗಿ ಮುಂದೆ ಶಾಸಕಾಂಗ ಪಕ್ಷ ಸಭೆ ಆದಾಗ ಡಿ ಕೆ ಶಿವಕುಮಾರ್ ಮುಂದಿನ ಶಾಸಕಾಂಗ ಪಕ್ಷದ ನಾಯಕ ಅಂತೇಳಿ ಕೈ ಎತ್ತದಿಲ್ಲ. ಅವರು ಅಷ್ಟು ಸುಲಭವಾಗಿ ಎತ್ತದಿಲ್ಲ. ನೋಡಿ, ಅದು ಭಾಳ ದೊಡ್ಡ ಸರ್ಕಸ್ ಆಗುತ್ತೆ, ಸಣ್ಣ ವಿಚಾರ ಅಲ್ಲ. ಅಂತಕ್ಕೆ ಹೋದದ್ದೇ ಆದರೆ ಸಿದ್ದರಾಮಯ್ಯವ್ರನ್ನೇನು ರಾಜ್ಯಸಭೆಗೆ ಕಳಿಸೋದು, ಯತೀಂದ್ರ ಅವ್ರನ್ನೇನು ಡಿ ಸಿ ಎಂ ಮಾಡೋದು ಅಥವಾ ಮಿನಿಸ್ಟ್ರು ಮಾಡಿ ದೊಡ್ಡ ಪೋರ್ಟ್ಫೋಲಿಯೋ ಕೊಡೋದು, ಅವರ ಆಪ್ತರಿಗೆಲ್ಲ ಯಾವ ಸ್ಥಾನಮಾನ, ಇವೆಲ್ಲ ಚರ್ಚೆ ಆಗುತ್ತೆ. ಅದಾದಮೇಲೆ ಸಿದ್ದರಾಮಯ್ಯವ್ರು ಹೇಳಿದವರೇ ಮುಖ್ಯಮಂತ್ರಿ ಆಗಬೇಕು ಅನ್ನೋದು. ಈಗ ಯಡಿಯೂರಪ್ಪನವ್ರು ಇಳಿಬೇಕಿದ್ರೆ ಯಡಿಯೂರಪ್ಪನವ್ರು ಅದೇ ಅಲ್ವ ಪಟ್ಟು ಹಿಡಿದಿದ್ದು. ಹಾಗಾಗಿ ಅವರು ಬೊಮ್ಮಾಯಿ ಅವ್ರನ್ನ ಕಡೆ ಒಪ್ಕೊಂಡಿದ್ದಲ್ವ. ಆ ದೃಷ್ಟಿಯಿಂದ ನೋಡೋದಾದರೆ ಸಹಜವಾಗಿ ಅದು ದೊಡ್ಡ ಸರ್ಕಸ್ ಆಗುತ್ತೆ. ಸಿದ್ದರಾಮಯ್ಯನವರು ತಮ್ಮ ಹಿಡಿತವನ್ನು ಅಷ್ಟು ಸುಲಭವಾಗಿ ಬಿಟ್ಟು ಕೊಡುವವರಲ್ಲ ಅನ್ನೋದಕ್ಕೆ ಇದು ಪ್ರತ್ಯಕ್ಷ ಸಾಕ್ಷಿ. ಆ ದೃಷ್ಟಿಯಿಂದ ನೋಡೋದಾದರೆ ಖಂಡಿತವಾಗಿಯೂ ಸಿದ್ದರಾಮಯ್ಯನವರ ಹೇಳಿಕೆ ಡಿ ಕೆ ಶಿವಕುಮಾರ್ ಅವರಿಗೆ ಅಷ್ಟು ಸುಲಭವಾಗಿ ಅರಗಿಸಿಕೊಳ್ಳಿಕ್ಕೆ ಆಗೋದಿಲ್ಲ. ಹೌದು ಅಲ್ವೋ? 5 ವರ್ಷ ನಾನೇ ಸಿ ಎಂ ಅಂತೇಳಿ. ಯಾಕಂದರೆ ನೀವು ನೆನ್ಪು ಮಾಡ್ಕೊಳ್ಳಿ, ಎಂ ಬಿ ಪಾಟೀಲ್ರೊಮ್ಮೆ ಆರಂಭದಲ್ಲೇ ಐ ಥಿಂಕ್ ಫಸ್ಟ್ 6 ಮಂತ್ಸಲ್ಲೇ ಸಿದ್ದರಾಮಯ್ಯವರು 5 ವರ್ಷ ಸಿ ಎಂ ಅಂದಾಗ ಡಿ ಕೆ ಸುರೇಶ್ ಹೊಡೆಯೋ ಲೆವೆಲಿಗೆ ಹೋಗ್ಬಿಟ್ಟಿದ್ದಾರಂತೆ. ಎಲ್ಲಿ? ವಿಧಾನಸೌಧ ಕಾನ್ಫರೆನ್ಸ್ ಹಾಲಲ್ಲಿ ಯಾವುದೋ ಮೀಟಿಂಗಿಂದ ಹೊರಗೆ ಬರಬೇಕಿದ್ರೆ. ಅದು ಭಾರಿ ದೊಡ್ಡ ಸುದ್ದಿ ಆಗಿತ್ತು ಬಿಡಿ. ಅಷ್ಟರ ಮಟ್ಟಿಗೆ ಅಗ್ರೆಸಿವ್ ಆಗಿದ್ದವರು ಈಗ ಒಳಗೆ ಕುದಿತಾ ಇದ್ದಾರೆ. ಆ ಕುದಿ ಇನ್ನಷ್ಟು ಜಾಸ್ತಿ ಮಾಡಿದೆ ಈ ಹೇಳಿಕೆ. ನಿಮ್ಮ ಪ್ರಕಾರ ಸಿದ್ದರಾಮಯ್ಯನವರ ಹೇಳಿಕೆ ಡಿ ಕೆ ಶಿವಕುಮಾರ್ ಅವರಿಗೆ ಅರಗಿಸ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ, ಅಥವಾ ಈ ಹೇಳಿಕೆಗೆ ಅವರು ಕೌಂಟರ್ ಕೊಡುವಂಥ ಪ್ರಯತ್ನವನ್ನು ಮಾಡ್ಬೋದಾ? ಯಾವ ರೀತಿ ಮಾಡ್ಬೋದು? ಹೈಕಮಾಂಡ್ ಇದನ್ನು ಯಾವ ರೀತಿ ನೋಡ್ಬೋದು? ಸಿದ್ದರಾಮಯ್ಯವ್ರು ಹೇಗೋ ತಳ್ಳಿಬಿಡ್ಬೋದಾ? ಹೇಗೋ ತಳ್ಕೊಂಡು ಹೋಗ್ಬಿಟ್ರೆ ಇನ್ನು 1 ವರ್ಷ ತಳ್ಳಿದ್ರೆ ಆಯ್ತು ಬಿಡಿ. ಆಮೇಲೆ ಎಲೆಕ್ಷನ್ ಇಯರ್. 1 ವರ್ಷ ತಳ್ಳದೇ ಇರೋದು ಇಂಪಾರ್ಟೆಂಟ್. ಆಮೇಲೆ ಎಲೆಕ್ಷನ್ ಇಯರೇ ಅದು. 1 ವರ್ಷ ತಳ್ಳಿದ್ರು ಅಂದರೆ 5 ವರ್ಷ ಸಿ ಎಂ ಅನ್ನೋದು ನಿಜ ಆಗೋಗ್ಬಿಡುತ್ತೆ ಸಿದ್ದರಾಮಯ್ಯ. ಹಾಗಾಗಬಹುದಾ? ಏನಾಗಬಹುದು? ಸಿದ್ದರಾಮಯ್ಯನವರು 5 ವರ್ಷ ಸಿ ಎಂ ಆಗಿರಬೇಕಾ ಅಥವಾ ಬೇರೆ ಬದಲಾವಣೆ ಆಗಬೇಕು ಅಂತೀರಾ? ಯಾರಾಗಬೇಕು? ಹಾಗೊಂದು ವೇಳೆ ಬದಲಾವಣೆ ಆಗಬೇಕು ಅನ್ನೋದಾದರೆ ಯಾರು ಮುಖ್ಯಮಂತ್ರಿ ಆಗಬೇಕು ಅಂತ ಭಾವಿಸ್ತೀರಿ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.